ನಮಸ್ಕಾರ ವೀಕ್ಷಕರೇ. ರಾಷ್ಟ್ರ ರಾಜಕೀಯದಲ್ಲಿ ಅತಿ ದೊಡ್ಡ ಹಾಗೂ ಅನಿರೀಕ್ಷಿತ ಬೆಳವಣಿಗೆಯೊಂದಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಲೋಕಸಭೆಯಲ್ಲಿ ಬಿಜೆಪಿ ಲೆಕ್ಕ 300ರ ಗಡಿ ದಾಟೋ ಸಮಯ ಬಂದಾಗಿದೆ. ಒಂದು ಕಡೆ ಸರ್ಕಾರ ಬಿದ್ದೋಗ್ಬೋದು, ನಿತೀಶ್ ಕುಮಾರ್ ಕೈ ಕೊಡಬಹುದು ಅನ್ನೋ ಸುದ್ದಿಗಳ ನಡುವೆ 300ರ ಗಡಿ ದಾಟೋ ಸುದ್ದಿ ಬಿಜೆಪಿ ಬೆಂಬಲಿಗರು ಹಾಗೂ ಭಾರತೀಯರಿಗೆ ದೊಡ್ಡ ಸಂತಸವನ್ನ ತರ್ತಾ ಇದೆ. ಯಾವ ಮಹಾರಾಷ್ಟ್ರದಲ್ಲಿ ಬಿಜೆಪಿಗೆ ಲೋಕಸಭಾ ಸೀಟ್ ಕಡಿಮೆ ಆಯಿತೋ ಅದೇ ಮಹಾರಾಷ್ಟ್ರದಿಂದ ಈಗ ಬಿಜೆಪಿ ಬಲವಾಗೋ ಪ್ರಕ್ರಿಯೆ ಆರಂಭವಾಗ್ತಾ ಇದೆ. ಈ ಮಧ್ಯೆ ಮಹಾರಾಷ್ಟ್ರ ರಾಜಕೀಯದ ದಿಗ್ಗಜ ಅಂತ ಕರೆಸಿಕೊಳ್ಳುವ ಶರದ್ ಪವಾರ್ ಪುತ್ರಿ ಕೂಡ ಎನ್ಡಿಎ ಕಡೆಗೆ ಮುಖ ಮಾಡ್ತಾ ಇದ್ದು, ಇದರ ಹಿಂದೆ ಸೀನಿಯರ್ ಪವಾರ್ ನೆರಳು ಕೂಡ ಕಾಣಿಸ್ತಾ ಇದೆ. ಹಾಗಿದ್ರೆ ಏನಿದು ಲೆಕ್ಕಾಚಾರ? ಎನ್ಡಿಎ 300ರ ಗಡಿ ದಾಟುವುದು ಯಾವಾಗ? ಇದರಿಂದ ಯಾವ ರೀತಿಯಲ್ಲಿ ಲಾಭಗಳಿವೆ? ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋ ಮಾಡಿ. ಎಸ್, ಅವರು ಬಿಟ್ಟೋಗ್ಬೋದು, ಇವರು ಕೈ ಕೊಡ್ಬೋದು, ಇನ್ನೊಬ್ಬರ ನಡೆ ನಿಗೂಢ. ಮೋದಿ ಸರ್ಕಾರ ಅರ್ಧದಲ್ಲೇ ಬಿದ್ದೋಗುತ್ತಾ ಅನ್ನೋ ಅನುಮಾನ, ಊಹೆ, ಆತಂಕಗಳಿಗೆ ತೆರೆ ಎಳೆಯೋದಕ್ಕೆ ಕೇಸರಿ ಪಡೆ ರೆಡಿಯಾಗಿದೆ. ಎಷ್ಟು ವರ್ಷ ಎಲೆಕ್ಷನ್ ಟೈಮ್ನಲ್ಲಿ ಅಬ್ಕಿ ಬಾರ್ 300 ಪಾರ್ 400 ಪಾರ್ ಅನ್ನೋದನ್ನ ಹೇಳ್ತಾ ಇದ್ರು. ಆದ್ರೆ ಇದೇ ಮೊದಲ ಬಾರಿಗೆ ಸರ್ಕಾರ ಅಸ್ತಿತ್ವದಲ್ಲಿ ಇರೋವಾಗ್ಲೇ 300 ಪಾರ್ ಅನ್ನೋ ಸುದ್ದಿ ಬರ್ತಾ ಇದೆ. ಮಹಾರಾಷ್ಟ್ರ ವಿಧಾನಸಭಾ ಎಲೆಕ್ಷನ್ ಆಗಿ ರಿಸಲ್ಟ್ ಬಂದ ಸ್ವಲ್ಪ ದಿನದಲ್ಲೇ ಎನ್ಡಿಎಗೆ ಅಜಿತ್ ಪವಾರ್ ಕಡೆಯಿಂದ ದೊಡ್ಡ ಗಿಫ್ಟ್ ಕಾದಿದೆ ಅನ್ನೋ ಮಾತುಗಳು ದಟ್ಟವಾಗಿದ್ವು. ಈಗ ಅದು ನಿಜವಾಗ್ತಾ ಇದೆ. ಶರದ್ ಪವಾರ್ ಎನ್ಸಿಪಿಯಿಂದ ಸುಮಾರು 8 ಎಂಪಿಗಳು ಅಜಿತ್ ಪವಾರ್ ಪಕ್ಷಕ್ಕೆ ಜಂಪ್ ಆಗ್ತಾ ಇದ್ದಾರೆ. ಇದರಲ್ಲಿ ಶರದ್ ಪವಾರ್ ಪುತ್ರಿ ಸುಪ್ರಿಯಾ ಸುಳೆ ಕೂಡ ಇದ್ದಾರೆ ಅನ್ನೋದು ಹೈಲೈಟ್. ಸದ್ಯ ಲೋಕಸಭೆಯಲ್ಲಿ ಎನ್ಡಿಎ ಬಲ 293. ಈಗ 8 ಎಂಪಿಗಳು ಬೈ ಎಲೆಕ್ಷನ್ ಎದುರಿಸಿ ಗೆದ್ದು ಬಂದ್ರೆ ಎನ್ಡಿಎ ಬಲ 301 ಆಗುತ್ತೆ. ಆದ್ರಿಂದ ಇನ್ನು ಮುಂದೆ ಎನ್ಡಿಎಯನ್ನ ಉರುಳಿಸ್ತೀವಿ ಅನ್ನೋ ರೂಮರ್ಗಳಿಗೆ ಅವಕಾಶವೇ ಇರೋದಿಲ್ಲ. ಈ ಬಗ್ಗೆ ಹೇಳೋ ಮುಂಚೆ ಮೊದಲಿಗೆ ಎನ್ಸಿಪಿ ಸರ್ಜರಿ ಬಗ್ಗೆ ಹೇಳ್ಬಿಡ್ತೀನಿ. ಕಳೆದ 2 ದಿನಗಳ ಹಿಂದೆ ಮಹಾ ಅಂಗಳದಿಂದ ಒಂದು ದೊಡ್ಡ ನ್ಯೂಸ್ ಬಂದಿತ್ತು. ಅದೇನಂದ್ರೆ ಶರದ್ ಪವಾರ್ ಪುತ್ರಿ ಸುಪ್ರಿಯಾ ಸುಳೆ ಸಿಎಂ ದೇವೇಂದ್ರ ಫಡ್ನವೀಸ್ರನ್ನ ಹಾಡಿ ಹೊಗಳಿದ್ರು ಅನ್ನೋದು. ಫಡ್ನವೀಸ್ರಂತ ಶ್ರಮಜೀವಿ ಯಾರು ಇಲ್ಲ ಅನ್ನೋದನ್ನ ಸುಪ್ರಿಯಾ ಹೇಳ್ತಾ ಇದ್ದ ಹಾಗೆಯೇ ಎಲ್ರಿಗೂ ಒಂದು ಹಿಂಟ್ ಸಿಕ್ಕಿತ್ತು. ಈಗ ಅವರು ಹಾಗೂ ಪ್ರಫುಲ್ ಪಟೇಲ್ ಸೇರಿ 8 ಜನರು ಎನ್ಡಿಎಗೆ ಬರ್ತಾ ಇರೋದು ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ. ಅಂದಹಾಗೆ ಇದರ ಹಿಂದೆ ಹಿರಿಯ ನಾಯಕ ಶರದ್ ಪವಾರ್ ಗೇಮ್ ಪ್ಲಾನ್ ಕೂಡ ಇದೆ ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಶರದ್ ಪವಾರ್ ಸಣ್ಣ ಪುಟ್ಟ ರಾಜಕಾರಣಿ ಅಲ್ವೇ ಅಲ್ಲ, ಮಹಾರಾಷ್ಟ್ರ ಪಾಲಿಗೆ ಕಿಂಗ್ ಮೇಕರ್. ಹೇಗೆ ನಮ್ಮ ಕರ್ನಾಟಕದಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರಿದ್ದಾರೋ ಹಾಗೆ ಅಲ್ಲಿ ಶರದ್ ಪವಾರ್. ದೇವೇಗೌಡರು ಯಾವ ರಾಜಕೀಯ ದಾಳ ಉರುಳಿಸೋದಾದ್ರೂ ಬಹಳ ಎಚ್ಚರಿಕೆಯಿಂದ ಭವಿಷ್ಯವನ್ನ ಗಮನದಲ್ಲಿ ಇಟ್ಕೊಂಡು ಹೆಜ್ಜೆ ಇಡ್ತಾರೆ. ಕಳೆದ ಬಾರಿ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡಿಕೊಂಡು ಕೈ ಸುಟ್ಟ ಅನುಭವದ ಬಳಿಕ ವಿಧಾನಸಭೆಗೆ ಜೆಡಿಎಸ್ ಪ್ರತ್ಯೇಕ ಸ್ಪರ್ಧೆಗೆ ಇಳಿತು. ಆದ್ರೆ ಅಲ್ಲಿ ಬಂದ ಫಲಿತಾಂಶ ದೊಡ್ಡಗೌಡರ ಪಕ್ಷಕ್ಕೆ ಅಲಾರಂ ಬಾರಿಸಿದಂತೆ ಆಯಿತು. ಕರ್ನಾಟಕದಲ್ಲಿ ಜನರ ಲೆಕ್ಕಾಚಾರ ಏನಿದೆ, ಯಾರ ಜೊತೆ ಮುಂದುವರೆದ್ರೆ ಅಸ್ತಿತ್ವ ಉಳಿಯುತ್ತೆ ಅನ್ನೋದನ್ನ ಲೆಕ್ಕ ಹಾಕಿ ಬಿಜೆಪಿ ಜೊತೆ ಮೈತ್ರಿಗೆ ಜಯಂದ್ರು. ಸುಮ್ನೆ ಬರಲಿಲ್ಲ. ಇಲ್ಲೂ ಅವರ ಲೆಕ್ಕ ಹೇಗೆ ವರ್ಕೌಟ್ ಆಯಿತು ಅಂದ್ರೆ, ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಈಗ ಕೇಂದ್ರ ಮಂತ್ರಿ. ಅದು ಸಣ್ಣ ಪುಟ್ಟ ಹುದ್ದೆ ಅಲ್ಲ, ಬೃಹತ್ ಕೈಗಾರಿಕಾ ಸಚಿವ ಸ್ಥಾನ. ದಟ್ ಈಸ್ ಎಚ್.ಡಿ. ದೇವೇಗೌಡ. ಈಗ ಅದೇ ರೀತಿ ಪವಾರ್ ಯೋಚಿಸಿದ್ದಾರೆ. ಮಹಾ ಎಲೆಕ್ಷನ್ಗೂ ಮುನ್ನವೇ ಶರದ್ ಪವಾರ್ ಭಿನ್ನ ರಾಗವನ್ನ ಎಳಿತಾ ಇದ್ರು. ರಿಸಲ್ಟ್ ಬಂದ್ಮೇಲೆ ಕಂಪ್ಲೀಟ್ ಸೈಲೆಂಟ್ ಆಗೋದ್ರು. ಅದಾದ ಬಳಿಕ ಬಂದ ಸುದ್ದಿಗಳೆಲ್ಲ ಅವರ ಪಕ್ಷ ಅಜಿತ್ ಪವಾರ್ ಪಕ್ಷದ ಜೊತೆ ಮರ್ಜ್ ಆಗ್ಬೋದು, ಶರದ್ ಪವಾರ್ ರಾಜಕೀಯವೇ ಮುಗಿದು ಹೋಯ್ತು ಅಂತ. ಆದ್ರೆ ಅಷ್ಟು ಸುಲಭವಾಗಿ ಸೀನಿಯರ್ ಪವಾರ್ ಅನ್ನ ಕಡೆಗಣಿಸೋದಕ್ಕೆ ಸಾಧ್ಯವೇ ಇಲ್ಲ. ಈಗ ಮುಂದೆ ರಾಜಕೀಯದಲ್ಲಿ ಏನಾಗುತ್ತೆ ಅನ್ನೋದನ್ನ ಚೆನ್ನಾಗಿ ಯೋಚನೆ ಮಾಡಿಕೊಂಡೇ ತಮ್ಮ ಪಕ್ಷದಲ್ಲಿ 8 ಎಂಪಿಗಳನ್ನ ಆಚೆ ಕಳಿಸ್ತಾ ಇರೋದು. ಖುದ್ದು ಅವರ ಪುತ್ರಿ ಸುಮ್ನೆ ಹೋಗ್ತಾ ಇಲ್ಲ. ಎನ್ಡಿಎಗೆ ಬರ್ತಾ ಇದ್ದ ಹಾಗೆ ಕ್ಯಾಬಿನೆಟ್ನಲ್ಲಿ ಪ್ರಮುಖ ಹುದ್ದೆಯೊಂದು ಸುಪ್ರಿಯಾಗೆ ಸಿಗೋ ಎಲ್ಲ ಸಾಧ್ಯತೆ ಇದೆ. ಈ ಬಗ್ಗೆ ಹಿಂಟ್ ಕೂಡ ಸಿಗ್ತಾ ಇದೆ. ಆದ್ರಿಂದ ಇನ್ನು ಮುಂದೆ ಎನ್ಡಿಎಯನ್ನ ಅಲ್ಲಾಡಿಸೋದಕ್ಕೆ ಯಾರ ಕೈಯಲ್ಲೂ ಸಾಧ್ಯವಿಲ್ಲ ಅನ್ನೋದು ಕನ್ಫರ್ಮ್. ಇನ್ನು ಸುಪ್ರಿಯಾ ಸುಳೆ ಎನ್ಡಿಎಗೆ ಬರೋದಕ್ಕೆ ಇನ್ನೂ ಒಂದು ಪ್ರಮುಖ ಕಾರಣ ಇದೆ ಅನ್ನೋದು ಕೂಡ ಚರ್ಚೆ ಆಗ್ತಾ ಇದೆ. ಅದೇನಂದ್ರೆ ಎಲೆಕ್ಷನ್ ಹೊತ್ತಲ್ಲಿ ಒಂದು ದೊಡ್ಡ ಆರೋಪ ಸುಪ್ರಿಯಾ ಸುಳೆ ಮೇಲೆ ಬಂದಿತ್ತು. ಬಿಟ್ಕಾಯಿನ್ ಹಗರಣ ಆಗಿರೋದಕ್ಕೆ ಸಾಕ್ಷಿ ಅನ್ನೋ ಹಾಗೆ ಅವರೇ ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋ ಕ್ಲಿಪ್ ಕೂಡ ವೈರಲ್ ಆಗಿತ್ತು. ಅದರಲ್ಲಿ ಆಕೆ ಎಲೆಕ್ಷನ್ಗೆ ಕ್ಯಾಶ್ ಬೇಕು ಅಂತ ಹೇಳಿದನ್ನ ಇಡೀ ದೇಶವೇ ಕೇಳಿಸ್ಕೊಂಡಿತ್ತು. ಅವರ ಧ್ವನಿ, ಮಾತಾಡೋ ಸ್ಟೈಲ್ ಎಲ್ಲವೂ ಇದು ನಕಲಿ ಆಡಿಯೋ ಅಲ್ಲ, 100ಕ್ಕೆ 100 ಅಸಲಿ ಅನ್ನೋದಕ್ಕೆ ಪುಷ್ಟಿ ಕೊಡ್ತಾ ಇತ್ತು. ಇದಾದ ಬಳಿಕ ಆ ಧ್ವನಿ ಅವರದ್ದೇ ಅನ್ನೋದನ್ನ ಕನ್ಫರ್ಮ್ ಮಾಡಿದ್ದು ಬೇರೆ ಯಾರೂ ಅಲ್ಲ, ಅವರದ್ದೇ ಸಹೋದರ ಅಜಿತ್ ಪವಾರ್. ಆದರೆ ದಿನ ಕಳೆದಂತೆ ಆ ಹಗರಣದ ಸುದ್ದಿ ಮರೆಯಾಗ್ತಾ ಹೋಯಿತು. ಮತ್ತೆ ಆ ವಿಚಾರ ಮುನ್ನೆಲೆಗೆ ಬರಬಾರದು ಅಂದ್ರೆ ಎನ್ಡಿಎ ಸೇರೋದು ಅನಿವಾರ್ಯ ಅನ್ನೋ ಟಾಕ್ ಕೂಡ ಇದೆ. ಇನ್ನು ಈ ಸಂಖ್ಯಾ ಬಲವರ್ಧನೆ ನಿತೀಶ್ ಕುಮಾರ್ಗೆ ಹೊಡೆತ ಅಂತಲೂ ಹೇಳಲಾಗ್ತಾ ಇದೆ. ನಿತೀಶ್ ಕುಮಾರ್ಗೆ ರಾಜಕೀಯ ಸ್ಥಿಮಿತ ಇಲ್ಲ.
6 ಕೊಟ್ರೆ ಅತ್ತೆ ಕಡೆ 3 ಕೊಟ್ರೆ ಸೊಸೆ ಕಡೆ ಅನ್ನೋ ಗಾದೆಯಂತೆ ವರ್ತಿಸ್ತಾರೆ ಅನ್ನೋ ಆರೋಪಗಳಿವೆ. ಪದೇ ಪದೇ ನಿತೀಶ್ ಕುಮಾರ್ ಕೈ ಕೊಡ್ತಾರೆ ಅನ್ನೋ ಆರೋಪ ಬಂದಾಗ್ಲೂ ನಿತೀಶ್ ಕುಮಾರ್ ಇಲ್ಲ ಇಲ್ಲ ಅಂತಲೇ ಹೇಳ್ಕೊಂಡು ಬಂದ್ರು. ಆದ್ರೆ ಈ ಬಾರಿ PM ಸೀಟ್ ಗುಸುಗುಸು ಕೇಳಿ ಬಂದಾಗ ಸ್ವಲ್ಪ ಸೈಲೆಂಟ್ ಆದ್ರು. ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗೆ ಮಾತಾಡಿದ್ರು. ಈ ಮನುಷ್ಯನನ್ನ ನಂಬೋದಕ್ಕೆ ಕಷ್ಟವೇ ಅನ್ನೋ ವ್ಯಾಖ್ಯಾನಗಳು ದಟ್ಟವಾದ್ವು. ಆದ್ರಿಂದ ನಿತೀಶ್ ಕುಮಾರ್ ಅನ್ನ ಹೊರತುಪಡಿಸಿದ್ರು NDA ಅಲುಗಾಡಬಾರದು ಅನ್ನೋ ನಿರ್ಧಾರಕ್ಕೆ ಬರಲಾಗಿದೆ. ಸದ್ಯ ನಿತೀಶ್ ಕಡೆಯಿಂದ NDA ಕಾಂಟ್ರಿಬ್ಯೂಷನ್ 12 ಸೀಟ್ಗಳು. NDA 300ರ ಗಡಿಗೆ ಬಂದು ನಿಂತ್ರೆ ನಿತೀಶ್ ಕುಮಾರ್ ವಾಪಸ್ ಹೋದರೂ ಟಾಟಾ ಬೈ ಬೈ ಹೇಳ್ಬೋದೇ ಹೊರತು ಕೈಕಾಲು ಹಿಡಿಯೋ ಅವಶ್ಯಕತೆ ಇರೋದಿಲ್ಲ. ಆದ್ರಿಂದ ಈ ನಿರ್ಧಾರ ಬಿಜೆಪಿಗೆ ಪ್ಲಸ್ ಆಗ್ತಾ ಇದೆ. ಅಲ್ಲದೆ ಇಷ್ಟು ದಿನ NDA ಅಂಗಳದಲ್ಲಿ ಪ್ರಮುಖ ಮಿತ್ರರು ಅಂತ ಗುರುತಿಸಿಕೊಂಡಿದ್ದವರು ನಿತೀಶ್ ಕುಮಾರ್ ಹಾಗೂ ಚಂದ್ರಬಾಬು ನಾಯ್ಡು. ಕೊಟ್ಟ ಮಾತಿನಂತೆ ಚಂದ್ರಬಾಬು ನಾಯ್ಡು ತಮ್ಮ ರಾಜ್ಯದತ್ತ ಗಮನ ಹರಿಸ್ತಾ ಇದ್ದಾರೆಯೇ ಹೊರತು ಇಲ್ಲಿಯ ತನಕ ಯಾವ ಕಿರಿಕ್ ಮಾಡಿಲ್ಲ. ಆದರೆ ನಿತೀಶ್ ಒಂದು ಸಲ CAA ಬಗ್ಗೆ ಯೋಚಿಸಬೇಕು ಅಂತಾರೆ, ಇನ್ನೊಂದು ಸಲ ಮೋದಿಯೇ ಫೈನಲ್, ಅವರನ್ನ ಬಿಟ್ಟು ಎಲ್ಲಿಗೂ ಹೋಗೋದಿಲ್ಲ ಅಂತ ಹೇಳ್ತಾರೆ. ಆದ್ರಿಂದ ಅವರ ಮನಸ್ಸಲ್ಲಿ ಏನಿದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಕಳೆದ ಸಲ ಎಲ್ಲಾ ಚೆನ್ನಾಗಿದೆ ಅನ್ನೋ ಹಾಗೆ ಇದ್ದವರು ದಿಢೀರಂತ ಲಾಲು ಕಡೆಗೆ ಹೋಗ್ಬಿಟ್ರು. ಬಿಜೆಪಿ ಸೀಟ್ ಸಂಖ್ಯೆ ಜಾಸ್ತಿ ಇದ್ರು CM ಸ್ಥಾನ ನಿತೀಶ್ಗೆ ಕೊಟ್ಟಿದ್ರು ಕೂಡ ಉಲ್ಟಾ ಹೊಡೆದ್ರು, ಮತ್ತೆ ವಾಪಸ್ ಬಂದ್ರು. ಮುಂದೆ ವಿಧಾನಸಭಾ ಎಲೆಕ್ಷನ್ ಆದ್ಮೇಲೆ ಮತ್ತೆ ಕೈಕೊಟ್ರೆ ಅನ್ನೋ ಅನುಮಾನ ಬಿಜೆಪಿಗೆ ಇದೆ. ಆದ್ರಿಂದ ಈ ಸಂಖ್ಯಾ ಬಲವರ್ಧನೆ ಅನಿವಾರ್ಯವಾಗಿದೆ. ಇನ್ನು ಇದೆಲ್ಲದಕ್ಕಿಂತ ಹೆಚ್ಚಾಗಿ ಬಿಜೆಪಿಗೆ ಅನಿವಾರ್ಯ ಆಗೋದು ಬಿಲ್ ಪಾಸ್ ಮಾಡೋದು. ಹೌದು, ಮೋದಿ ಮೇಲೆ ಜನರು ಬಹಳ ನಿರೀಕ್ಷೆಗಳನ್ನ ಇಟ್ಕೊಂಡಿದ್ದಾರೆ. ಚಳಿಗಾಲದ ಅಧಿವೇಶನದ ಪ್ರತಿದಿನವೂ ಜನರು ಬಿಲ್ ಪಾಸ್ ಮಾಡೋದನ್ನ ಎದುರು ನೋಡ್ತಾ ಇದ್ರು. ಆದ್ರೆ ಅಲ್ಲಿ ಕಾಂಗ್ರೆಸ್ ಅನಾವಶ್ಯಕ ಕಾಲಹರಣ ಮಾಡ್ತು. ಬಿಜೆಪಿ ನಾಯಕರು ಕೂಡ ಬಿಲ್ ಪಾಸ್ ಬಗ್ಗೆ ಮಾತಾಡಲೇ ಇಲ್ಲ. ಆದರೆ ಕೊನೆಯಲ್ಲಿ ಒನ್ ನೇಷನ್ ಒನ್ ಎಲೆಕ್ಷನ್ ಬಿಲ್ ಮಂಡಿಸಿದಾಗ NDAಗೆ ಕಾಡಿದ್ದು ಇದೇ ಸಂಖ್ಯಾಬಲ. ಬಿಲ್ ಅಕ್ಸೆಪ್ಟ್ ಆಯಿತು, ಆದ್ರೆ ಪಾಸ್ ಆಗ್ಲೇ ಇಲ್ಲ. ಆವತ್ತು ಗೈರಾಗಿದ್ದ 20 MPಗಳಿಗೆ ಬಿಜೆಪಿ ನೋಟಿಸ್ ಕಳಿಸಿದ್ದೆಲ್ಲವೂ ಆಯ್ತು. ಒಂದು ವೇಳೆ ಪ್ರಮುಖ ಬಿಲ್ಗಳು ಟೇಬಲ್ ಆದಾಗ ಹೀಗಾದ್ರೆ ಕತೆ ಏನು ಅನ್ನೋದನ್ನ ಆಗ್ಲೇ ಬಿಜೆಪಿ ಮನಗಂಡಿದೆ. ಒಂದು ಸಲ ವಕ್ಫ್ ಬಿಲ್ ಫೇಲ್ ಆಗಿದೆ, ಪದೇ ಪದೇ ಇದೇ ರಿಪೀಟ್ ಆದ್ರೆ ದೊಡ್ಡ ಹಂಗಾಮ ಆಗ್ತಾ ಹೋಗುತ್ತೆ. ಇದೆಲ್ಲವನ್ನ ಸರಿಪಡಿಸಬೇಕು ಅಂದ್ರೆ 300ರ ಗುರಿ ಅತ್ಯವಶ್ಯಕವಾಗಿದೆ. ಒಟ್ನಲ್ಲಿ 300 ಪಾರ್ ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ. ಈಗೇನಿದ್ರು ಯಾವಾಗ ಅನ್ನೋದು ಮಾತ್ರ. ಇದು ನೀಟಾಗಿ ಅನ್ಕೊಂಡಂಗೆ ಆದ್ರೆ ವಿಪಕ್ಷಗಳಿಗೆ ದೊಡ್ಡ ಹೊಡೆತ ಬೀಳೋದ್ರಲ್ಲಿ ಯಾವ ಡೌಟು ಇಲ್ಲ. ಮುಂದೇನಾಗಲಿದೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.